ನೀವು ಏನು ಪ್ರೂಫ್ ತಂದು ತೋರಿಸ್ತಾರೆ? ಪ್ರೂಫ್ ಏನ್ ತರ್ಬೇಕು? ನಮ್ಮ ಜೀವದ ಬೇದ್ರೆ ನನಗಾದ್ರಿ ನಾವು ಓಡಿ ಹೋಗಿ ಡಕ್ಕೊಂಡ್ರೆ ನಾನು ಬದುಕ್ತೀನಿ ರೀ. ಅವ್ರು ಏನಾಗ್ತಾರೆ ವಿಡಿಯೋ ಮಾಡ್ಕೋಬೇಕಾಗಿತ್ತು, ನೀ ಫೋಟೋ ತಗೋಬೇಕಾಗಿತ್ತು ಹಿಂಗೆ ಹೇಳ್ತಾರೆ. ಆ ಟೈಮ್ನ ನಾವು ವಿಡಿಯೋ ಮಾಡ್ಕೋತ ನಿಂತ್ರಿ ಅವ್ರು ನನ್ನ ಹಿಡಿತೀರೇನ್ರಿ? ನನಗೂ ಟಾರ್ಗೆಟ್ ರೀ. ನಮ್ಮ ಮನೆ ಮಂದಿ 5 ಗಾಡಿ ಬಂದವ್ರು ನನ್ನ ಹಿಡಿಬೇಕಂತೇಳಿ ಅವ್ರು ಸಾಹೇಬ್ರು ಹಿಂಗೆ ಕ್ವಶನ್ ಕೇಳ್ತಾರೆ ನಮ್ರಿ. ಇವ್ರು 5 ಮಂದಿ ಮೇನ್ ಆರೋಪಿಗಳು ಹೊರಗದಾರೆ. ಅದು ಮೊದಲ ಆಗಿತ್ತು ನ್ಯಾಯಾಗಂದು ಹಿಂದ್ಗಡೆ ಹೊಡೆದ್ರು ಒಂದು ತಿಂಗಳ ಮ್ಯಾಲ ಹಿಡಿದಿಲ್ರಿ. ನನಗೆ ಎತ್ಕೊಂಡು ಹೋಗಿದ್ರು ಅವರು. ಎತ್ಕೊಂಡು ಹೋಗೋಣ ಮುಂದೆ 2-3 ದಿನ ಬಿಟ್ಟರೆ ನಿನ್ನ ಮಗನಿಗೆ ಕೊಡು, ಇಲ್ಲಾಂದ್ರೆ 10 ಲಕ್ಷ ಕೊಡು, ಇಲ್ಲಾಂದ್ರೆ ಒಂದು 100 ಕುರಿ ಕೊಡು ಅಂದರು. ಅದು ಮೊದಲ ಆಗಿತ್ತು ನ್ಯಾಯಾಗಂದು ಹಿಂದ್ಗಡೆ ಹೊಡೆದ್ರು ಒಂದು ತಿಂಗಳ ಮ್ಯಾಲ ಕೊಟ್ಟರು ಹಿಡಿದಿಲ್ರಿ. ನನಗೆ ಎತ್ಕೊಂಡು ಹೋಗಿದ್ರು ಅವರು. ಎತ್ಕೊಂಡು ಹೋಗೋಣ ಮುಂದೆ 2-3 ದಿನ ಬಿಟ್ಟರೆ ನಿನ್ನ ಮಗನಿಗೆ ಕೊಡು, ಇಲ್ಲಾಂದ್ರೆ 10 ಲಕ್ಷ ಕೊಡು, ಇಲ್ಲಾಂದ್ರೆ ಒಂದು 100 ಕುರಿ ಕೊಡು ಅಂದರು. ಎಲ್ಲಿ ಕೊಡ್ಲಪ್ಪ, ನಿನ್ನ ಮಗನಿಗೆ ತಂದು ಕೊಡು, ನನಗೆ ಸಿಗಲ್ಲ, ನನ್ನ ಕೈಯಾಗ ನೀ ಎಲ್ಲಿ ಅದು ನೀವು ಹಿಡಿರಿ ಅಂತ ಹೋಗಿ ಆ ಕುರಿ ಕಡೆ ಹೋಗಿಬಿಟ್ಟ. ಮುಂದೆ ತಿಂಗಳ ಮೇಲೆ ಪಾವತಿ ಇಟ್ಟು ಇದು ಮಾಡಿದ್ರು ಹೊಡ್ಯಾನ. ಮುಂದೆ ಇವರು ಒಟ್ಟು ಮಂದಿ ಒಂದು 20-25 ಜನ ಇದ್ರು. ಅವ್ರು ಬಂದು ಕೇಸಿಂದ್ರೆ ಗೇರಾಕಿ ಹೊಡೆದು ಕೇಸಿಂದ್ರೆ ಅವರು ಗಾಡಿ ಮೇಲೆ ಹಾಕಿ ಸಸಿಗೆ ಪಿಸ್ತೂಲ್ ಹಿಡ್ದಾರ. ಪಿಸ್ತೂಲ್ ಹಿಡಿದು ಕೇಸಿಂದ್ರೆ ಆಕಿ ಕೆಡವು ನುಗ್ಗಿಸಿ ಗಾಡಿ ಮೇಲೆ ಕೂತ ನನ್ನ ಗಂಡಗೆ ಬಿಡ್ರಿ ಅಂತ ಹೇಳಿ ಬಿಟ್ಟಿಲ್ಲ. ಅವರು ವಾರಗಳ ಅಳ್ಕೋತ ಬೆನ್ನು ಹಾಕ್ತೀವ್ರಿ, ಅದನ್ನು ಬಿಟ್ಟಿಲ್ಲ. ಹೊಡ್ಕೊಟ್ಟು ಲಿಂಬಳ ತಗೊಂಡ್ರಿ, ಕಬ್ಬನಾಗ ಹೊಡೆದಾರಿ. ಕಬ್ಬಿನದಿಂದ ಅಲ್ಲಿದಿಂದ ಮ್ಯಾಲ ಗುಂಪಾದಿಂದ ಕಡೆ ಜೀಪ, ಪೊಲೀಸರ ಜೀಪ ಶಿವಾನಿ ಎಂಬರ್ ಇದ್ದವನೇ ಅದ್ರಾಗ ತಾಂಡ್ಯಾಕ ಬಂದು ಜೀಪಿನ ಮುಂದೆ ಒಂದು ಪಟ್ಟಿ ಆ ಜೀಪ್ ಹಿಂದೆ ಜೀಪ್ನ ಹಾಕಿ ಅಲ್ಲಿ ಮಾಳಿಂಗ್ರ ಗುಡ್ಡದ್ರಿ ಮ್ಯಾಗ ಹೊಸೂರು ಲಕ್ಷ್ಮೀ ಅಲ್ಲಿ ಹೋಗದಾರಿ. ಅಲ್ಲಿ ಹೋಗೋದು ಬಂದು ಮುಂದೆ ಸಾಯನ್ನ ಪೊಲೀಸದೇ ಜೀಪ ಶಿವಾನಿ ಎಂಬರ ಅವನೇ ಒಯ್ದು ಅಲ್ಲಿ ಅರೆಸ್ಟ್ ಮಾಡ್ಯಾರ. ಇವ ಬಂದನ ಅಂತ ಹೇಳ್ಯಾರಿ ಬರ್ಲಾರ್ದಿ. ಬ್ಯಾರೇದವ್ರು ಇದ್ದವ್ರು ಒಳಗೆ ಹಾಕ್ಯಾನ. 1 ನಂಬರ್ ಇದ್ದ ಶಿವ, 2ನೇ ನಂಬರ್ಗೆ ಇದ್ದ ಪಂಡಿತನ ಹಿಂದ ಹೊರಗೆ ಬಿಡೋಣ 12 ನಂಬರ್ಗೆ ಹಾಕ್ಯಾರಿ. 12 ನಂಬರ್ಗೆ ಹಾಕಿ 2 ದಿನ ಇಟ್ಟು ಹೊರಗೆ ಅಡ್ಡಾಡ್ಲಾಗ್ತಾರೆ ಅವ್ರ ಸಂಗಾಟ. ಎಷ್ಟು ಸಾಯ್ತಾವ್ ಸಾಯ್ಲಿ, ಎಷ್ಟು ಉಳಿತವಳಿ, ಹೆಣ 5 ಮಂದಿ ಅದಾರ, ಕಡ್ದೇ ಹೋಗ್ತೀನಿ ಒಳಗೆ. ಶಿವ ಮೈಪತ್ತಿ ತಿಂಗ್ಳಿ ಆ ಪಂಡಿತ 1ನೇ ನಂಬರ್ ಇದ್ದ ಒಳಗೆ ಅರೆಸ್ಟ್ ಆಗ್ಯಾನ. ನಾನು ಏನು ಮಾಡಿದೆ, ಎಷ್ಟು 21 ಕೇಸ್ ಕೊಟ್ರಿ, ಬೇಕಾದ ಕಿಶಾ ಠಾಣಾದಾಗ ನನಗೆ ಪೊಲೀಸ್ ಕಿಶಾದಾಗ ಅದಾರ ಅಂತೇಳಿ ಅವ್ರು ಏನು ಮುಂದೆ ಅವ್ರ ಮುಂದೆ ಹಿಂದೂ ಇಲ್ರಿ ಪೊಲೀಸ್ ಠಾಣಾದಾಗ ರೀ. ಇಟ್ಟು ಅಂದ್ರೆ ಅವ್ನಿಗೆ ಅರೆಸ್ಟ್ ಮಾಡ್ಲಕ್ಕ ತಯಾರಿಲ್ಲ. ಲಾಸ್ಟಿಗೆ ಮತ್ತೆ ಹೊಳೆ ನೋಡ್ರಿ ಸಾಹೇಬ್ರ ಶಿವಾನೇಮ ನಾವು ಅರೆಸ್ಟ್ ಮಾಡಲ್ಲ, ಏನು ಮಾಡ್ತೀರಿ ಮಾಡಿರಿ, ರೀ ಚೌಕಾಶಿ ಮಾಡ್ಕೊರಿ, ನೀವು ಏನಿದ್ದು ಮಾಡ್ಕೊರಿ, ಖರೆ ನಾ ಅರೆಸ್ಟ್ ಮಾಡಲ್ಲ ಅಂದ. ದೇಶ ಇದ್ದ ಮತ್ತು ದೇಶ ಬಿ ಅಂದವ್ರಿ, ನಾ ಅರೆಸ್ಟ್ ಮಾಡಲ್ಲ, ನೀವು ರೀ ಚೌಕಾಶಿ ಮಾಡಿ ಅರೆಸ್ಟ್ ಮಾಡಿರಿ ಬಿಡ್ರಿ, ನಾ ಮಾಡಲ್ಲ. ಬೆಂಗ್ಳೂರ್ಗೆ ಹೋಗಿ ಬಂದೇವ್ರಿ, ಇದಕ್ಕೆ ಐಜಿಗೆ ಹೋಗಿ ಬಂದೆವು, ಬೆಳಗಾವಿಗೆ ಹೋಗಿ ಬಂದೆ. ಅವರು ಫೋನ್ ಮಾಡಿ ಹೇಳಿದ್ರು ಅರೆಸ್ಟ್ ಮಾಡಿರಿ ಅಂದ್ರು. ಹ್ಞೂ ಅಂದರು. ಅಷ್ಟೇ ನಿಂತು ಈ ಕಡೆ MLA ಬಲ್ಲಿ ಹೋದವ್ರಿ. MLA ಟ್ರ್ಯಾಕ್ ಮಾಡಿ ಇವ್ರಿಗೆ SP ಅವ್ರಿಗೆ ಹೇಳ್ದ, ನೀವು ಏನು ದಂಧ ಮಾಡ್ತೀರಿ, ಅವ್ರಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಬರೋಂಗಿಲ್ಲ ಅಂದು. ಹ್ಞೂ ರೀ ಸಾಹೇಬ್ರ ಅಂದ. ಅದನ್ನು ಗಪ್ಪಿ. ಅಲ್ಲಿ ಲಕ್ಷ್ಮಿ ಇದಕ್ಕೆ ಹೋಗಿದವ್ರಿ, ಬೆಂಗ್ಳೂರ್ಗೆ ಹೋದ್ರೆ ಅವರು ಹೇಳ್ದು ಎಷ್ಟೇ ಇದ್ರು ನಮ್ಗೆ ಏನೋ ಒಟ್ಟ ಹೇಳಕ್ಕೆ ಹೋಗಬೇಡ, ಅರೆಸ್ಟ್ ಮಾಡಕ್ಕೆ ಹೇಳ್ಯಾರ ಅವರು. ಅದನ್ನು ಗಪ್ಪಿ. ಅಲ್ಲಿದಿಂದ ಇಲ್ಲಿ ತನಕ ಬರುತ್ತಾನೆ. ಇದು ನಮ್ಗೇನು ನ್ಯಾಯನೇ ಇಲ್ರಿ. ಇದು ನೀವು ಹೊರಗಿದ್ರಿ ಸಾಕ್ಷಿದಾರಿಗೆ ನಿನಗೆ ಹೊಡಿಲಾರ್ದು ನಾವು ಒಳಗೆ ಹೋಗಲ್ಲ ತಂದಾರೆ. ಹೊರಗೆ ಬಿದ್ದರೆ ನಮ್ಮ ಅಂಜಿಕೆ ಹೊಡಿತಾರೆ ಅವ್ರು. ಗುಂಪದ ಹುಡುಗ ಗ್ಯಾಂಗ್ ಅದ, ಗುಂಡ ಅವ್ರ ನಾವು ಬಡವರು ಮಾಡ್ಕೊಳ್ತೀನಿ, ಅವ್ರು ಅಡವಾಗಿರೋರು. ಅದಕ್ಕೆ ನಮ್ಗೆ ಅಂಜಿಕೆ ಅಂತ ನಾವು ಹೇಳೋದು. ಇವ್ರು 5 ಮಂದಿ ಮೇನ್ ಆರೋಪಿಗಳು ಹೊರಗದಾರೆ. ಮತ್ತು ಜಗ್ಗು ಬಿವಾ ಖರಾತ್ರಿ. SP ಅವ್ರು ಹೇಳಿದ್ರಿ. SP ಅವ್ರು ಏನಂದ್ರಿ, ಅವ್ರು ಏನು ಹೇಳ್ತಾರೆ, ಇಮಿಡಿಯೇಟ್ಲಿ ಅವ್ರದ್ದು ಒಟ್ಟು ಇದು ರೀ ಆ್ಯಕ್ಷನ್ ತೊಗೊಂಡು ಅವ್ರಿಗೆ ಅರೆಸ್ಟ್ ಮಾಡಿ ಹೇಳ್ಯಾರಿ SP ಅವ್ರಿ. ಇವರು ನಮ್ಮ ಬಿಜಾಪುರ SP ಅವ್ರಿ. ಅವ್ರು ಹ್ಞೂ ಅಂದ್ರಿ. ಆಯ್ತು ರೀ ಸರ್, ನೀವು ಹೆಂಗೆ ಹೇಳ್ತಾರೆ ಹಂಗೆ ಹೇಳ್ತಾರೆ. ಅವ್ರು ಮಾತು ಕೇಳ್ತಾರೆ. ಮತ್ತು ಅವ್ರು ಏನು ಮಾಡ್ಬೇಕು ಅದೇ ರೀ, ಒಟ್ಟು ಅವ್ರು ಕೇರೆ ತೊಗೊಳಲ್ರಿ ಸರ್. ಇವ್ರು ನೋಡ್ರಿ, ಇವ್ರ ವಯಸ್ಸು ಎಷ್ಟು ನೋಡ್ರಿ, ಇಂಥ ವಯಸ್ಸಿನಾಗ ಅವ್ರು ಕೊಲೆ ಮಾಡ್ಯಾರಿ. ಅವ್ರು ಇಷ್ಟೆಲ್ಲ ಹೇಳಿದೆ, ಅಷ್ಟು ತಿಳುವಳಿಕೆ ಅಂತ ಹೇಳಿದ್ರೆ ಅವ್ರು ಕೇಳ್ತಾ ಇರಿ ಹೊಟ್ಟೆ ರೀ. ನೀವು ಏನು ಪ್ರೂಫ್ ತಂದು ತೋರಿಸ್ತಾರೆ? ಪ್ರೂಫ್ ಏನು ತರ್ಬೇಕು? ನಮ್ಮ ಜೀವದ ಬೇದ್ರೆ ನನಗಾದ್ರಿ ನಾವು ಓಡಿ ಹೋಗಿ ಡಕ್ಕೊಂಡ್ರೆ ನಾನು ಬದುಕ್ತೀನಿ ರೀ. ಅವ್ರು ಏನು ಹೇಳ್ತಾರೆ ವಿಡಿಯೋ ಮಾಡ್ಕೋಬೇಕಾಗಿತ್ತು, ನೀ ಫೋಟೋ ತಗೋಬೇಕಾಗಿತ್ತು ಹಿಂಗೆ ಹೇಳ್ತಾರೆ. ಆ ಟೈಮ್ನ ನಾವು ವಿಡಿಯೋ ಮಾಡ್ಕೋತ ನಿಂತ್ರಿ ಅವ್ರು ನನ್ನ ಹಿಡಿತೀರೇನ್ರಿ? ನನಗೂ ಟಾರ್ಗೆಟ್ ರೀ. ನಮ್ಮ ಮನೆ ಮಂದಿ 5 ಗಾಡಿ ಬಂದವ್ರು ನನ್ನ ಹಿಡಿಬೇಕಂತೇಳಿ ನಾವು ವಿಡಿಯೋ ಮಾಡ್ಕೊಳ್ಳೋ ಟೈಮ್ ನಾನು ಸಿಕ್ಕರೆ ನಮ್ಗೆ ಹಿಡಿತೀರೇನ್ರಿ ಅವ್ರು ಸಾಹೇಬ್ರು ಹಿಂಗೆ ಕ್ವಶನ್ ಕೇಳ್ತಾರೆ ನಮ್ಗೆ. ಒಟ್ಟೆ ನಮ್ಗೆ ನ್ಯಾಯ ಕೊಡಿಸು ಒಟ್ಟೆ ಅವ್ರು ವಿಚಾರ ಇಲ್ರಿ. ಅವನಿಗೆ ಸೆಕ್ಯೂರಿಟಿ ಕೊಡ್ಲತ್ತಾರ ಅವ್ರಿಗೆ. ಒಂದು ಪಾಯಿಂಟ್ಸ್ ಹುಡ್ಕಾಡತ್ತಾರ ರೀ. ಅವನಿಗೆ ಒಟ್ಟು ಹೊರಗೆ ಬಿಡ್ಬೇಕು ರೀ.
ಆ ಥರ ಹೊಳ್ಳಿ ಮುಳ್ಳಿ ಒಟ್ಟ ನಮಗೆ ಚೇಂಜ್ ಮಾಡಿಸ್ಬೇಕ್ರಿ. ನಾವು ಹೆಂಗೆ ಚೇಂಜ್ ಆದ್ರೆ ನಾವು ಕಣ್ಣಾರ್ ನೋಡಿ ನಾವು ಹೇಳಬೇಕಲ್ರಿ, ಏನು ಸತ್ಯತೆ ಹೇಳ್ಬೇಕ್ರಿ. ಅವ್ರು ಏನತ್ತಾರ ನೀ 10 ಮಿನಿಟಿಗೆ ಒಂದು ಸುಳ್ಳು ಹೇಳತ್ತಿ, ಅವ್ರು ನಮ್ಗೆ ಕನ್ಫ್ಯೂಸ್ ಮಾಡತ್ತಾರಿ. ಬರೀ ಆ ಶಿವ ಮೈಪಟ್ಟಿಗಳದಲ್ರಿ ಅವ್ನಿಗೆ ಹೊರಗೆ ಬಿಡ್ಬೇಕಂತೇಳಿ ಒಂದು ಪಾಯಿಂಟ್ಸ್ ಹುಡ್ಕಾಡ್ತಾರೆ ಅವ್ರು. ಅವ ಎಲ್ಲಿದ್ದ, ಅವ ಹೆಂಗಿದ್ದ, ಅವ ಬಂದಿದ್ದೇನೋ, ಅವ್ನ ಮೊಬೈಲ್ ಎಲ್ಲಿತ್ತು, ಅವ್ನ ಲೊಕೇಶನ್ ಇಲ್ಲ. ಬೇಡ್ರಿ ಲೊಕೇಶನ್ ಸಿಗ್ತದ, ಏನು ಕೆಲಸ ಮಾಡಿದ್ರು ನಾವೇ ಸಿಗ್ಬೇಕು, ಹೊಟ್ಟೆ ನೀ ಸಿಗ್ಬೇಡ ಅಂತ ಹೇಳ್ತಾರೆ. ಅಂದ್ರೆ ಹೊರಗಿದ್ದು ಕೇಸ್ ಹ್ಯಾಂಡಲ್ ಮಾಡ್ಕೋಬೇಕಲ್ರಿ ಅವ. ಇವ್ರು ಒಳಗೆ ಬೆಳಗ್ಗೆ ಬೀಳ್ತಾರೆ ಇವ್ರಿ. ಈ ಥರ ಪ್ಲ್ಯಾನ್ ಹಾಕ್ತಾರೆ ಅವ್ರು. ಅವ್ನ ಮುಖವಾಡ ಹೆಂಗದ ನಮ್ಗೆ ಗೊತ್ತನ್ರಿ, ಯಾಕಂದ್ರೆ ಅವ್ನು ನಮ್ಮ ಹಳೆ ಬೀಗ ಅದರಿ. ಪೊಲೀಸ್ರಿಗೆ ಏನು ಗೊತ್ತದ್ರಿ, ಪೊಲೀಸ್ ಏನು ಹೇಳಿದ್ರು ನಂಬಿಡ್ತಾರೆ ಅವರು. ಪೊಲೀಸ್ರಿಗೆ ಏನೂ ಗೊತ್ತಿಲ್ಲ ರೀ. ಅವ್ನ ಮುಖ ಎಂಥದ್ದು 2 ಮುಖದ ಮನುಷ್ಯ ಅದನ್ರಿ ಅವ. ಅವಂದು ಹಿಂದೊಂದು ಮುಖವಾಡ್ರಿ, ಮುಂದೊಂದು ಮುಖವಾಡ, ಯಾವ ಮುಂದೆ ಹೆಂಗಿರ್ಬೇಕು ಹಂಗೆ ಅದನ್ರಿ ಅವ ಭಾಳ ಡೇಂಜರ್ ಮನುಷ್ಯ ಅದ. ಅವನಿಂದ ಅಂಜಿಕೆ ಅದ್ರಿ. ಅವ ಅರೆಸ್ಟ್ ಆಗ್ಬೇಕ್ರಿ, ನಮ್ಗೆ ನ್ಯಾಯ ಸಿಗ್ಬೇಕ್ರಿ. ಇಷ್ಟೇ ನಮ್ಮ ಹೆಸರು ಲಕ್ಷ್ಮಣ್ ಮಾರುತಿ ಬುದ್ನೂರಿ. ಅಲ್ಲಿ ಹಾಸಿಗೆಯಾಗಿ ಹೇಳೋಣ ನಮ್ಮ ಮನೆಯವ್ರು ಹೋಗ್ಯಾರ್ರಿ ಹೊರಗೆ ಹೋಗ್ಯಾರ್ರಿ. ಮತ್ತು ನಾವು ಅಲ್ಲಿ ಅಡುಗೆ ಮಾಡ್ಕೋದು ಅಲ್ಲಿ ಕೂತಿದ್ದೇವ್ರಿ. 9 ಗಂಟೆಗೆ ಲೈಟ್ ಬಂದದ್ರಿ ಸರ್. ಲೈಟ್ ಬರೋಣ ಹಾಗೆ ನೀರು ನಟ್ಲಾಗ ಹೋಗ್ಯಾರ್ರಿ. ಲೈಟ್ ಬರೋಣ ಏನೋ ಊಟ ಮಾಡಿದ್ದಿಲ್ರಿ, ಏನೋ ಆ ಮೈಯಾಗ ಅರ್ಬಿ ಇದ್ದಿದ್ದಿಲ್ಲ, ಲುಂಗಿ ಮೇಲೆ ಹೋಗ್ಯಾರ್ರಿ ಹಂಗೆ ರೀ. ಮತ್ತು ಹಾಗೆ ಹೋಗೋಣ ನೀರು ಚಲೋ ಆಗ್ಯಾರಿ, ನೀರು ಉಣಿಸ್ಬೋದು ಅಲ್ಲೇ ಕೂತಾರ್ರಿ. ಅವು ಗಾಡಿ ಮೇಲೆ ಬಂದಾರ್ರಿ, ಯಾಕಡೆ ಬಂದಾರ ನಾವು ನೋಡಿಲ್ರಿ. ನಾನು ಅಲ್ಲೇ ಇದ್ರಿ ಸರ್. ಮತ್ತು ಹಾಗೆ ಬರೋಣ ಅವ್ರು ಏನಂದ್ರಿ ಮಗನಿಗೆ ಹೇಳ್ರಿ ಇಲ್ಲೇ ಅದನತ್ತ ಅವ್ರು ಹೇಳ್ಯಾರ. ಆ ಟಾನನ ಅವರು ಆಂಜ್ಕಿಸಿ ಓಡ್ಬಿಟ್ಟಾರ್ರಿ. ಓಡಾನ ಮತ್ತು ಬೆನ್ನ ಹತ್ತಿ ಬೆನ್ನಾಗ ಕಲ್ಲು ಹೋಗ್ದಾರ್ರಿ. ಕಲ್ಲು ಹೋಗದಾರ್ರಿ. ಕಲ್ಲು ಹೋಗಾನ ತಳಗೆ ಬಿದ್ದಾರ್ರಿ ಅವ್ರು. ತಳಗೆ ಬೀಳಾನ ಹಾಗೆ ಹಿಡ್ಕೋದು ಅಲ್ಲಿ ಹೊಡೋದು ಈ ಕಡೆ ಮನೆ ಬಲ್ಲಿ ತಂದಾರ. ಅದು ಮೊದಲು ನ್ಯಾಯ ಸಂಬಂಧ ಆಗಿದ್ರಿ ಸರ್. ಮತ್ತು ಹಾಗೆ ತಂದು ಕಿಸಿ ಮನೆ ಬಲ್ಲಿನೂ ಹೊಡೆದಾರಿ ಸರ್. ಮನೆ ಬಲ್ಲಿದು ಹೊಡೋದು ಹಾಗೆ ನಾ ಮ್ಯಾಲೆ ಹೋಗಿದ್ದೇನೆ ರೀ. ನನಗೆ ಹಂಗೆ ಜಕ್ಕೊಂಡು ಹೊಡೆದ ಕಿಸಿ ಪಂಡ್ಯಾರಿ ಹಾಗೆ ತೆಲಿಗೆ ಪಿಸ್ತೂಲ್ ಹಚ್ಚೇನ್ರಿ ಸರ್. ಅವ್ನು ಪಿಸ್ತೂಲ್ ಹಚ್ಚಿ ನಾ ಆಂಜಿ ದೂರ ನಿಂತೀನಿ ರೀ ನಾನು. ಹಾಂ ರೀ ಸರ್, ನಾನು ಪಂಡ್ಯಾರಿ 2 ಏಟ್ ಹೊಡೆದಾನ್ರಿ ನನಗೆ. ಅವ ಹೊಡೆದ ಕಿಸಿ ಹಾಗೆ ಪಿಸ್ತೂಲ್ ಹಚ್ಚ ನಾ ಆಂಜಿ ಕೂತೇನೆ ರೀ. ಮತ್ತು ಗಾಡಿ ಮೇಲೆ ಹಾಕಾನ ನಾನು ಹಾಗೆ ಗಾಡಿ ಮೇಲೆ ಏರ್ಕಿಸಿ ಹಾಗೆ ಕೂತೇನೆ ರೀ ಮ್ಯಾಲೆ. ನನಗೆ ತಳಗೆ ಹಿಡಿಯೋಕಿಸಿ ಹಾಗೆ ಒಯ್ದು ಬಿಟ್ಟಾರ್ರಿ ಅವ್ರು. ಒಯ್ಯಾನ ಅಲ್ಲಿ ಒಯ್ದು ಕಿಸಿ ಮತ್ತು ತಾಂಡದ ಬಲ್ಲಿ ಒಯ್ದಾರ ಸರ್. ಅವ್ರು ಹೊಡೆದ ಕಿಸಿ ಹಾಗೆ ಒಯ್ದಾರ. ಮತ್ತು ನಾ ಹಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೇವ್ರಿ ಸರ್. ಅವರು ಮೊದಲು ಬರ್ದಿದ್ದು ಎಲ್ಲ ಬರ್ದ್ಯಾರ ಸರ್. ಶಿವೇಂದ್ರ ಹೆಸರೇ ಒಟ್ಟಿಗೆ ಬರ್ದಿದ್ರು ಸರ್. ಅವು ಏನು ಸಂಬಂಧ ಅದ, ಒಂದು ವಿಡಿಯೋ ಏನು ಮಾಡಿರಿ ನೀವು, ಏನು ಗ್ರೂಪ ನಿಮ್ಮಲ್ಲಿ ಅಂತ ಕೇಳ್ತಾರೆ ಸರ್. ಅವು ಪೊಲೀಸ್ ಅವ್ರು ಕೇಳ್ತಾರೆ ಸರ್ ನಮ್ಗೆ. ಮತ್ತು ಕೇಳೋಣ ನಮ್ಮ ಅವಾಗ ಏನು ಸುಸ್ತಾದ್ರಿ, ಅವಾಗ ನಾವು ಆಂಜ್ಕಿಸಿ ನಾವು ಸಾಯ್ತೇವ್ರಿ ಮತ್ತು ಸರ್. ಮತ್ತು ಆಗಾನ ಮತ್ತು ಅವು 7 ಸಲ ಬಂದಾವ ನೋಡ್ರಿ. ಅವು ಕಾಗದಗಳು ಎಲ್ಲ ಹರಿದು ಹೋಗ್ದಾನ್ರಿ. ಅವು 3 ಸಲ ಬಂದಿದ್ದು ಎಲ್ಲ ಹರಿದು ಹೋಗ್ದಾನ್ರಿ. ಅವು 3 ಸಲ ಬರ್ತಿದ್ರು ಹರಿದು ಹೋಗೋದ್ ಕಿಸಿ ಮತ್ತು 1 ಸಲ ಹೋಗ್ಯಾರ. ಅವಾಗ ಏನಂದ್ರೆ ಹೊಟ್ಟೆ ಶಿವಿ ಅಂತ ಹೊಟ್ಟೆ ಹೆಸ್ರು ತೆಗಬೇಡ ನೀ, ಅವ ಅಲ್ಲಿ ಲೊಕೇಶನ್ದಾಗ ಸಿಕ್ಕಲ್ಲ ಹೊಟ್ಟೆ ಅಂತಂದ್ರೆ. ಮತ್ತು ಪಿಸ್ತೂಲ್ನು ಬರಿಬೇಡ, ಪಿಸ್ತೂಲ್ನು ಅಲ್ಲಿ ಇಲ್ಲ, ದೇಶ ಇರ್ತಾರೆ. ಮತ್ತು ಕೇಸ್ ಲೂಸ್ ಆಗ್ತಾವ ಅಂತ ಹೇಳ್ತಾರೆ ಅವ್ರು. 1.5 ತಿಂಗಳಾಯ್ತು ರೀ ಜೀವ ಹೋಗಿ. ಅವ್ರಿಗೇನ ಹೊರಗೆ ಅದಾರ ಸರ್. ಅವ್ರಿಗೆ ನ್ಯಾಯ ಸಿಗ್ತೈತಿ ಸರ್. ನಾವು ಸಣ್ಣ ಮಕ್ಕಳು ನಾವು ಏನು ಮಾಡ್ಬೇಕು. ಮತ್ತು ಅವ್ರಿಗೆ ಹಿಂಗೆ ಹಿಂಗೆ ಹೊರಗೆ ಬಿಟ್ರೆ ನಮ್ಗೆ ಏನೋ ಅಂಜಿಕೆ ಇದ್ರಿ. ನಮ್ಮ ಸಣ್ಣ ಮಕ್ಕಳವ್ರಿಗೆ ಸಾಲಿಗೆ ಹೋಗ್ತಾವ್ರಿ ನಾವು ಏನು ಮಾಡಬೇಕು. ಒಟ್ಟು ಅವ್ರಿಗೆ ಶಿಕ್ಷೆ ಆಗಬೇಕು.